ಯಾವಕಿನ ಒಬ್ಬಾಕಿ ಹೊಸ್ದಾಗಿ ಲಗ್ನ ಮಾಡ್ಕೊಂಡು ಬಂದಿಲ್ಲತ್ತ. ಈ ಮದುವೆ ಮಾಡ್ಕೊಂಡು ಹೆಣ್ಮಕ್ಳಂದ ಗಂಡನ ಮನೆಗೆ ಹೋಗಾಗ ನೀವು ಸುರಿಗೆ ಸಾಮಾನು ತೊಗೊಂಡು ಎಲ್ಲ ಕೊಡ್ತಿರಲ್ಲ, ಗಂಗಾಳ, ತಂಬಿಗೆ, ವಾಟಿ ಅಂಥವು ಇಂಥವು ಎಲ್ಲ ಕೊಡ್ಬೇಕು. ಹೆಣ್ಮಕ್ಳಿಗೆ ಕೊಡ್ಬೇಕು. ಹೆಣ್ಣಿನ ಕಡೆಯವ್ರಿಗೆ ಕೊಡ್ಬೇಕು. ಕೊಡ್ತಿರಿಲ್ಲ ರೀ? ಹೆಣ್ಮಕ್ಳ ಕಡೆಯವ್ರೇ ಕೊಡ್ಬೇಕು, ಹೆಣ್ಣಿನ ಕಡೆಯವ್ರೆ ಕೊಡ್ತೀರಿ. ಎಲ್ಲಿ ನಿಮ್ಮ ಕಡೆ ಕೊಡ್ತಾರೆ? ಇಲ್ಲವ ನಿಮ್ಮ ನೋಡಿ ಎದಿ ಬಿಡ್ದಂಗೆ ಆಗ್ಯದ ನನಗೆ. ನಗಸರು ನಗಲ್ರಿ, ಅಳಸರು ಅಳಲ್ರಿ, ಗಾಬ್ರಿ ಕೂತೀರಿ ಮಾಸಡಿ ಮನೆ. ಹಾಂ, ಕೊಡ್ತಾರೆ. ಇಲ್ಲ ಮಾಡಿ ಸುರಿಗೆ ಸಾಮಾನಿ ಕೊಡ್ತಾರ, ಎಲ್ಲ ಕೊಡ್ತಾರೆ. ಈಗ ಮತ್ತೆ ಅದು ಹೆಚ್ಚಿಂದಾಗವೆ. ಎ ಸಿ ಹಿಡ್ಕೊಂಡು, ಕೂಲರ್ ಹಿಡ್ಕೊಂಡು, ಫ್ಯಾನ್ ಹಿಡ್ಕೊಂಡು, ಏನ್ರಿ ಗಾದಿ, ಮಂಚ, ಬೆಡ್ಶೀಟ ಹೊಚ್ಕೊಳ್ಳೋದು, ಗಂಗಾಳ, ತಂಬಿಗೆ, ವಾಟಿ. ಮೊನ್ನೆ ಒಂದು ಲಗ್ನಕ್ಕೆ ಹೋಗಿದ್ದೆವು. ತಾಳಿ ಕಟ್ಟಬೇಡ ತಡಿ, ತಾಳಿ ಕಟ್ಟಬೇಡ ಅಂದ. ಓಡ್ಕೋತ ಹೊಂಟನ ಒಬ್ಬ ಗಂಡಗಚ್ಚಿ ಹಾಕ್ಕೊಂಡು. ಯಾಕೆ ಮುತ್ತೆ ನಿಮ್ಗೆ ಗೊತ್ತಾಗ ಸುಮ್ಕೋದ್ರೆ ತಾಳಿ ಕಟ್ಕೊಂಡು. ಅಲ್ಲಿ ಹೋಗಿಟ್ಟು ಮಂದಿ ಸ್ವಾಮಿಗಳಿದ್ರಿಗೆ ಅಂದ ಏನು ಕಟ್ಲಿ ಟೈಮ್ ಆಗ್ಯದ ಕಟ್ಲಿ. ತಡ್ರಿ ಮುತ್ತಾರೆ ತಡ್ರಿ ಕಟ್ಬಣ್ಣಿ ತಾಳಿ ಅಂದ. ಅವ ಮದುಮಗ ಯಾಕ ಅಂದ, ಉಪ್ಪಿಡ್ತೀನಿ ಚಮಚ ತಂದಿಲ್ಲತ್ತ. ಹೇಗೆ ಮಾಡ್ತೀರಿ? ಹಾಂ, ಉಪ್ಪಿಟ್ಟು ತಿರ್ಲಕ್ಕೆ ಚಮಚ ಮತ್ತು ಎಲ್ಲನೂ ಆಕಿನೇ ತಂದು ಬಳಿಕಿದ್ದು. ಮೊದಲು ಭಿಕ್ಷೆ ಬಿಡ್ತಿತ್ತನಿದು ಏನು ರೀ? ಇವು ಮೊದಲ ಗಾದಿ ಮೇಲೆ ಮಕ್ಕೊಂಡಿಲ್ಲ, ನಿಮ್ಮ ನೆಲದ ಮೇಲೆ ಉಳ್ಳಾಡ್ತಿತ್ತಾನೆ ಇದು ಗುಡಿಯಾಗ ಬಂದು. ಅಲ್ರಿ ಎಟ್ಟು ನೋಡ್ರಿ, ಅಲ್ಲ ಗಾದಿ ಹಿಡ್ಕೊಂಡು ಮಂಚ ಇದೇನಂತಾರ ಮಂಚ ಹಿಡ್ಕೊಂಡು, ತೆಲ್ದಿಂಬು ಹಿಡ್ಕೊಂಡು, ಬೆಡ್ಶೀಟ್ ಹಿಡ್ಕೊಂಡು, ಮ್ಯಾಲೆ ಹೊಸಗಳು ರಗ್ ಹಿಡ್ಕೊಂಡು, ಏನು ರೀ ಗಂಗಾಳ, ತೆಂಬಿಗೆ, ವಾಟಿ ಏನು ಎಲ್ಲನೂ ಕುಡಿದು. ಪಾಪ ಇಲ್ಲ ಬಗ್ಗೆ ಸುರ್ಗಿ ಸಾಮಾನು ಕೊಟ್ಟಿಲ್ಲ. ಆ ಸುರ್ಗಿ ಸಾಮಾನ್ಯಾಗ ಆಕೆ ಏನು ಮಾಡ್ಯಾಳ ಅವ್ರವ್ವ ಅದು ಶಾಣೆತನ ಮಾಡ್ತಾವೆ ನೋಡ್ರಿ. ಮಗಳಿಗೆ ಚಲೋದಾಗಲಿತ್ತು ಅಂದ್ರೆ ಈಟ್ ಹಿಡ್ಕೊಂಡು ಇಟ್ಟಿರ್ತಾನೆ ಡಬ್ಬಿಗಳು ಕೊಟ್ಟಿದ್ಲು, ಸ್ಟೀಲಿನ ಡಬ್ಬಿ. ಅವು ಒಂದ್ರದಾಗ ಹಾಕೋದು ಬರ್ತಾರೆ ನೋಡ್ರಿಲ್ಲ. ಈಟ್ ಹಿಡ್ಕೊಂಡು ಇಟ್ಟಿರ್ತಾನೆ ಡಬ್ಬಿ ಕೊಟ್ಟಾಳ. ಬರೀ ಡಬ್ಬಿ ಕೊಟ್ಟು ಆಟೆ ಬಿಟ್ಟಿಲ್ಲ, ಅದಕ್ಕೆ ಮತ್ತೆ ಸ್ಟೀಲಿನ ಸೆಲ್ಫ್ ಕೊಟ್ಟಾಳ ಗೋಡೆಗೆ ಸಿಗಸಕ್ಕೆ ಕೊಟ್ಟಾಳ. ಈಗ ಎಮ್ಮೆ ಕಲ್ತಾಳ. ಯಾರ್ರೀ ಮದುವೆ ಮಾಡ್ಕೊಂಡು ಬಂದು ಪೋರಿ ಹುಡುಗಿ ಅಂತೀರ ಪೋರಿ ಅಂತಾರೆ ಕಡೆ. ನಮ್ಮ ಕಡೆ ಪೋರಿನೇ ಅಂತಾರೆ. ಪಾಪದ ಹುಡುಗಿ ಎಮ್ಮೆ ಕಲ್ತಾಳ, ಶಾಣೆ ಭಾರಿ ಹುಷಾರಿ. ಲಾಸ್ಟ್ ಬೆಂಚಿಗೆ ಕೂತು ಬರೀ ರಂಗೋಲಿ ತೆಗೆದು ಬಂದಾಕಿ. ಏನು ರೀ, ಯಾವಾಗ ಆಕಿ ಸಾಲಿ ಕಲ್ತಿ ತೋರಿಸ್ಬೇಕಲ್ಲ. ಈಗ ಏನು ಮಾಡ್ಯಾಳ ಅವ್ರವ್ ಏನು ಈಟ್ ಹಿಡ್ಕೊಂಡು ಇಟ್ಟು ಡಬ್ಬಿ ಕೊಟ್ಟಿಲ್ಲಲ್ಲ, ಅದ್ರ ಮ್ಯಾಲೆಲ್ಲ ಇದು ಜೀರಿಗೆ ಡಬ್ಬಿ ಅಂತ ಬರೋಕ್ಕಿ ಬರದಿಂದ ಡಬ್ಬಿಗೆ ಹಚ್ಚೋದು. ಇದು ಸಾಸಿವೆ ಡಬ್ಬಿ ಬರೆಯೋದು, ಅದಕ್ಕೆ ಹಚ್ಚೋದು. ಬಿಳಿ ಪೇಪರ್ ಮೇಲೆ ಬರೆಯೋದು, ಡಬ್ಬಿಗೆ ಹಚ್ಚೋದು. ಹೀಗೆಲ್ಲ ಬರ್ಕೋದು. ಉಪ್ಪಿನ ಡಬ್ಬಿ, ಸಕ್ಕರೆ ಡಬ್ಬಿ ಎಲ್ಲ ಬರ್ಕೋತ ಬಂದವು. ಬಂದು ಯಾವ ಡಬ್ಬಿಯಾಗಿ ಏನೇನು ಬರ್ದಲ್ಲ ಎಲ್ಲ ಹಾಕಿ ಅದು ಸೆಲ್ಫ್ನಾಗ ಇಟ್ಟು ಮರದಿವ್ಸ ಅಂದ್ರೆ ಚಹಾ ಮಾಡ್ಲಕ್ಕೆ ಹೋದ್ಲು. ಹಿಂಗೆ ಡಬ್ಬಿ ತೆಗೆದು ಸಕ್ಕರೆ ಡಬ್ಬಿ ಕೆಂಪಿರಿ ಬ್ಯಾಗ್ ಬಿಟ್ಟಾವು. ಆಕೆ ಏನಂದು, ಇವ್ರು ಬಾಯಮ್ಮಣ್ಣು ಇವು ಸಾಲಿ ಕಲ್ತಂಗೆ ಕಾಣ್ತಾವ ಅಂದ್ಲಿಕ್ಕೆ. ಅಂದ್ರೆ ಮ್ಯಾಲೆ ಸಕ್ಕರೆ ಡಬ್ಬಿ ಅದು ಬರ್ದಿನಲ್ಲ, ಅದು ಓದಿ ಒಳಗೆ ಬಂದಾವ. ಈಗಿಂತಲಿ ಹೆಂಗೆ ಮಾಡ್ತೀರಿ? ಎಮ್ಮೆ ಕಲ್ತವ್ರೆಲ್ಲ ಶಾಣೆ ನೀರು ತರತ್ ಮಾಡ್ರಿ. ಏನು ನಮ್ಮಲ್ಲಿ ಒಂದು ಪೊಲೀಸ ಎಮ್ಮೆ ಕಲ್ತಕ್ಕೆ ಮಾಡ್ಕೊಂಡದ. ಪೊಲೀಸ್ ಅದು ನೌಕರಿ ಒಂದು ಎಮ್ಮೆ ಕಲ್ತಕ್ಕೆ ಮಾಡ್ಕೊಳಣ. ಅದು ಎಲ್ಲೇ ರಾತ್ರಿ ಅಂದ ಎಲ್ಲೇ ಒಂದು ಮರ್ಡರ್ ಆಗ್ಯದ, ಬೆಳಗನೆ ಹೆಣ ಕಾಯ್ದು ಬಂದದ ಪೊಲೀಸ್. ಯಾವಾಗಿಂದ ಹೆಣ ಕಾಯ್ದು ಬಂದದ, ಇದಕ್ಕೆ ಬಾಯಿ ಕೆಟ್ಟಂಗೆ ಆಗ್ಯದ. ಬಾಯಿ ಕೈ ಆಗ್ಯದ. ನಮ್ಮ ಬೆಳಗನೆ ನಿದ್ದಿಲ್ಲ ಏನಿಲ್ಲ, ಹೆಣ ಕಾಯ್ದು ಬಂದದ. ಮುಂಜಾನೆ ಇದ್ರನ್ನ ಒಂದಿಟ್ಟು ಯಾಕೋ ಬಾಯಿ ಕೆಟ್ಟಂಗೆ ಮಿರ್ಚಿ ಬಜ್ಜಿ ಮಾಡುವ ಅಂದ. ಅಯ್ಯೋ ನನಗೆ ಮಿರ್ಚಿ ಬಜ್ಜಿ ಮಾಡೋಕೆ ಬರಲ್ಲ ರೀ ಅನ್ಲತ್ತ. ಸಾಲಿಗಿಲಿ ಕಲ್ತಿದ್ದಿಲ್ಲ ಅಂದತ್ತ. ಅಯ್ಯೋ ಎಮ್ಮೆ ಕಲ್ತೇನ ಅಮ್ಮದು ಎಮ್ಮೆ ಕಲ್ತೇನಂತ ಬಜ್ಜಿ ಮಾಡ್ಲಿಕ್ಕೆ ಬರಲ್ಲ. ಶಾಲೆಗೇನು ಬಜ್ಜಿ ಮಾಡೋದು ಕಲಿಸ್ತಾರ ಅಲ್ಲಿ? ಏನು ರೀ, ಶಾಲೆಗೇನು ಬಜ್ಜಿ ಮಾಡೋದು ಕಲಿಸ್ತಾರ? ಮನೇನು ಓದ್ಲಕ್ಕರೆ ಬರ್ತದಿಲ್ಲ. ಎಂಥದ್ದು ಕಟ್ಕೊಂಡ್ಯಪ್ಪನ ಅಂದವ. ಪೊಲೀಸ್ ಮೊದಲೇ ತಿರ್ಸೇಟಿ ಕುಡಿದು ಬರ್ತಿತ್ತು. ಓದ್ಲಕ್ಕೆ ಬರ್ತದಿಲ್ಲ ನನಗೆ. ಬೇಕಾದ ಕೊಡು ಅಂದ್ಲಕ್ಕೆ, ಹಿಂದಿ ಕೊಡು, ಮರಾಠಿ ಕೊಡು, ತೆಲುಗು ಕೊಡು, ಏನು ಬೇಕಾದ ಕೊಡು ಓದ್ತೀನಿ. ಬೇಡ ಕನ್ನಡ ಬರ್ತದಿಲ್ಲ, ಪಕ್ಕ ಬರ್ತದೆ. ಆಯಿತು, ಒಂದು ಪಾಕಶಾಸ್ತ್ರ ಎತ್ಕೊಂಡು ಪುಸ್ತಕ ತಂದು ಕೊಟ್ಟ. ಪಾಕಶಾಸ್ತ್ರ ಅಂದ್ರೆ ಅಡುಗೆ ಮಾಡೋ ವಿಧಾನ ಹತ್ಕೊಂಡು ಬರ್ತದೆ. ಈಗ ಅವು ಪುಸ್ತಕ ಹೋಗ್ಯಾವ. ಈಗ ನಿಮ್ಮ ಮಧ್ಯಾಹ್ನದಂಗೆ 1 ಗಂಟೆಗೆ ಏನು ರೀ ಬರ್ತಲ್ಲ ಸೀಕೈ ಚಂದ್ರು. ಹಾಂ, ಸೀಕೈ ಚಂದ್ರು ಅಡುಗೆ ಮಾಡೋದು ಹೇಳ್ತಿರ್ತಾರಲ್ಲ. ಅಡುಗೆ ಹೆಂಗೆ ಮಾಡ್ಬೇಕು, ಯಾವ್ದು ಏನೇನು ಮಾಡ್ಬೇಕು ಅದು. ಮೊನ್ನೆ ನೋಡಿದೆವ, ರೊಟ್ಟಿ ಮಾಡೋ ತೋರ್ಸಕತ್ತಾಳ ನಮ್ಮ ಬಿಜಾಪುರ ಜಿಲ್ಲಾದಕ್ಕೆ. ಆಕಿ ಬೆಂಗಳೂರದಾಗ ಗಾಬ್ರೆ ಕೇಳಕತ್ತಾಳ, ಇದು ಏನಂತಾರೆ ಇದಕ್ಕೆ ರೊಟ್ಟಿ ಅತ್ತಾರ ತಿಕ್ಕಿ ಅತ್ತಾಳ. ಹೌದಾ, ಇದಕ್ಕೆ ರೊಟ್ಟಿ ಅತ್ತಾರ? ಏನು ರೀ, ಇದನ್ನು ಹೆಂಗೆ ತಯಾರು ಮಾಡೋದು ಅಂತ ಕೇಳೋದು. ದೊಡ್ಡ ವಿಜ್ಞಾನಿ ಕೇಳ್ದಾಗ ಇದು ಹೆಂಗೆ ತಯಾರು ಮಾಡಿ ಆಕೆ ಗಾಬ್ರೆ, ಇದನ್ನು ಹೆಂಗೆ ತಯಾರು ಮಾಡೋದು? ಜೋಳ ಬೀಸು ಅಲ್ಲ, ಬಿಜಾಪುರ ಜಿಲ್ಲಾದಾಗ ಕೇಳಕತ್ತಾಳ.
ಅದ್ರ ಜೋಳ ಬೀಸ್ಕೊಂಡು ಬರಬೇಕು, ಅದ್ರ ಹಿಟ್ಟು ತರಬೇಕು, ಅದ್ರಾಗ ನೀರು ಹಾಕಬೇಕು, ಮೊದಲಂದ ಹಂಚಿನಾಗ ಅಂದ ನೀರು ಕಾಸಬೇಕು, ಕಾಸಿ ಅಂದ್ರೆ ಜಿಗಿ ಅಂತೇಳಿ ಹಾಕೋಬೇಕು. ಹಿಂಗೆಲ್ಲ ಹೌದಾ ಸುಡು ನೀರು ಹಾಕೋಬೇಕಾ? ನಾ ಸುಮ್ಮ ಕುತ್ಕೊಂಡು ನೋಡಕತ್ತಿದ್ದೆ. ಇಂಥ ನಕ್ಕಿನ ಈಗೇನು ನಕ್ಕಿನ ಇದ್ರ 2 ಪಟ್ಟು ನಕ್ಕಿದ್ದೆ. ಅದನ್ನು ನೋಡಿ ಅಕ್ಕಿ ಗಾಬ್ರಿಗೆ ಹೌದಾ ಇದನ್ನು ಉಳ್ಳಿ ಮಾಡ್ಬೇಕು ಈ ರೀತಿಯಾಗಿ ಅಂದ್ರೆ ಇಷ್ಟಿಟ್ಟು ಅಂದ್ರೆ ಉಳ್ಳಿ ಮಾಡ್ಬೇಕಂತ ಈಗ ಹೇಳ್ತಾಳೆ. ಹೌದಾ ಹೆಂಗ್ರಿ? ಈಗೆಲ್ಲ ನಿಮಗೆ ಪುಸ್ತಕ ಹೋಗ್ಯಾವೀಗ, ನಿಮಗೆಲ್ಲ ಟಿ ವಿಗೆ ಬಂದುಬಿಟ್ಟಾವೀಗ. ಮಾನ್ಯ ಹೋಗ್ಬೇಕು ಅದೇ ಟಿ ವಿ ಅಂದ್ರೆ ನೋಡಿ ಗುಲಾಬ್ ಜಾಮೂನು ಮಾಡಿ ಫುಟ್ಬಾಲ್ ಅದು ಕಡ್ದ್ರೆ ಕಡಿತೀವಿ. ಹೇಳ್ರಿ ಟಿ ವಿಯಾಗ ನೋಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ದು ಏನು ಇರ್ತದಲ್ಲ, ನಮ್ಮ ಹಳ್ಳಿ ಜೀವನ, ನಮ್ಮ ಅಡುಗೆನೇ ನಮಗೆ ಬೇಯಿಸಿ. ಪಾಪ ಏನ್ರಿ ಅದು ಪಾಪ ನೀನು ಓದ್ಲಕ್ಕೆ ಬರ್ತಿಲ್ಲ ಅಂದ, ಕನ್ನಡ ಬೇಕಾದ ಕೂಡ ಓದ್ತೀನಿ ಅಂದ್ಲು. ಪಾಪ ಪಾಕಶಾಸ್ತ್ರ ಅಂತ ಪುಸ್ತಕ ತಂದು ಕೊಟ್ಟ. ಅದು ಹಿಂಗೆ ಪೇಜ್ಗಳು ತಿರ್ತಿರಿ ನೋಡಕತ್ಲು. ಇದ್ರಾಗ ರೊಟ್ಟಿ ಮಾಡೋ ವಿಧಾನ, ಬದನೆಕಾಯಿ ಪಲ್ಯ ಮಾಡೋ ವಿಧಾನ, ಬೆಂಡೆಕಾಯಿ ಪಲ್ಯ ಮಾಡೋ ವಿಧಾನ, ಹಿಂಗೆಲ್ಲ ಥರದ್ದು ಬರ್ಕೋತ ಬಂದು ಮಿರ್ಚಿ ಬಜ್ಜಿ ಮಾಡೋ ವಿಧಾನ ಅಂತ ಬರ್ದಿತ್ತು. ಅಂದ್ಕೊ ಅವ್ವ ಇಲ್ಲೇ ಅದು ತಡಿ ಎತ್ತಿಕೊಂಡು ಓದಲ್ಲು. ಕಡಾಯಿ ಇಡಬೇಕು, ಕಡಾಯಿದಾಗ ಎಣ್ಣೆ ಹಾಕಬೇಕು, ಕಡ್ಲೆ ಹಿಟ್ಟು ತರಬೇಕು, ಅದ್ರಾಗಂದು ಸೋಡಾ ಪುಡಿ ಹಾಕಬೇಕು, ಜೀರಿಗೆ, ಸಾಸಿವೆ, ಉಪ್ಪು ಇದೆಲ್ಲ ಹಾಕಿ ಏನ್ರಿ ಹಸಿ ಮೆಣಸಿನಕಾಯಿ ತೊಗೊಂಡು ಎಣ್ಣೆ ಇದೇನ್ರಿ ಹಿಟ್ಟಿನಾಗ ಎದ್ದು ಎಣ್ಣೆಗೆ ಬಿಟ್ರಂದ್ರೆ ಬಜ್ಜಿ ಬರ್ತಾವ ಅಂತ ಬರ್ದಿತ್ತು. ಈಕೆ ಅಂದ್ಲು ಹಿಟ್ಟೆ ಅಂದ್ಲು. ಹೇಳ್ತೀನಿ ನಿಮಗೆ, ಆಕೆ ಏಟತ್ತು ಬರೆದಿಲ್ಲ ಅದ್ರಾಗ. ಏಟು ಕಡಾಯಿ ಇಡಬೇಕು, ಏಟು ಹಿಟ್ಟು ಕಲಸ್ ಅದು ಬರೆದಿಲ್ಲ. ಇವತ್ತು ನೋಡಿ ಇಂಥ ದೊಡ್ಡದು ಈ ಲಗ್ನದಾಗ ಲಡ್ಡು ಕರಿತಿರ್ತಾರಲ್ಲ ಬುಂದೆ ಮಾಡೋದು, ಅಂಥ ಕಡಾಯಿ ಇಟ್ಟಾಳ. ಹಿಟ್ಟು ಒಂದು ಡೆಪ್ಪಿ ಎಣ್ಣೆ ಪೂರ ಹಾಕ್ಯಾಳ. ಹಾಕಿ ಹೇಳ್ತೀನಿ 4-5 ಕಿಲೋ ಹಿಟ್ಟು ತಂದು ಕೈ ಹಾಕಿ ತಿರ್ಬೇಡ ಕಲಿಸಿ ಅದ್ರಾಗ ಸೋಡಾ ಪುಡಿ ಹಾಕಿ, ಜೀರಿಗೆ ಹಾಕಿ, ಅದ್ರಾಗ ಏನೇನು ಬರ್ದಿತ್ತು ಎಲ್ಲ ಹಾಕ್ಯಾಳ. ಪಾಪ ಅಂದದು ಹಸಿ ಮೆಣಸಿನ್ಕಾಯಿ ತೊಳೆದು ಹಿಂಗೆ ಹಿಟ್ಟಿನಾಗ ಎದ್ದದು ಎಣ್ಣೆಗೆ ಬಿಡೋದು. ಅದು ಇದರಿಂದ ಹಿಟ್ಟು ಒತ್ತಾಟಿ ಎಣ್ಣೆ ಒತ್ತಾಟಿ ತೇಲದು. ಮತ್ತು ತೊಳ್ತಾಳೆ ಬಿಡ್ತಾಳೆ, ಒಟ್ಟು ಬಜಿನೇ ಬರ್ಲಾಗ್ಯಾವ. ಯಾಕೆ ಬಜ್ಜಿ ಬರ್ಲಾಗ್ಯಾವ? ಇದ್ರಾಗ ಏನು ಮತ್ತು ಓದ್ತಾಳೆ ಎಲ್ಲ ಕರೆಕ್ಟ್ ಮಾಡೀನಿ, ಯಾಕೆ ಬರ್ಲಾಗ್ಯಾವ? ನಾನು ನೋಡ್ತೆ ಎಮ್ಮೆ ಕಲ್ತೀನಿ, ಯಾಕೆ ಬರ್ಲಾಗ್ಯಾವ ತಗೊಂಡು ಚಿಂತೆ ಮಾಡ್ಲಕತ್ಲು. ಇನ್ನು ಗಂಡರ ಪೊಲೀಸ್ ಅದನ್ನು ಬಂದು ಹೊಡ್ಕೋದು ಕೂತಂದ್ರೆ ಹೆಂಗೆ ಮಾಡೋದು? ಅದು ಏನು ಮಾಡೋದು? ಹೋಗಿ ಯಾರಿಗಾರು ಕೇಳಿ ಬಂದ್ರೆ ಅಂತೇಳಿ ಹೋಗೋದ್ರ ಇದರಿನ ಮನೆಯಂದು ಅಂದ ಮಿರ್ಚಿ ಬಜ್ಜಿ ವಾಸನೆ ಬರ್ತಿತ್ತು. ಇದರಿನ ಮನೆಯಂದು ಹೋಗಿ ಅದು ಕಿಟಕಿತ್ತಲ್ಲ, ಕಿಟಕಿಯಾಗ ಹಣಿಕೆ ಹಾಕಿ ನೋಡಿದ್ಲು. ಆಕಿನ ಮನೆಗೆ ಈಗ ಏನು ಮಾಡ್ಯಾಳ ಅದನ್ನು ಆಕಿನೂ ಅದೇ ಮಾಡ್ಯಾಳ. ಆದ್ರೆ ಆಕಿ ಹಸಿ ಮೆಣಸಿನ್ಕಾಯಿ ತೊಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆ ಬಿಟ್ಕೊಳ್ಳೋಣ ಬರು ಹಾಕೊಂಡು ಬಂದಂಗೆ ಉಬ್ಲಕತ್ತು ಆಕಿನ ಮನ್ಯಾಗ. ಯಾಕೆ ಬರ್ಲಾಗ್ಯಾವ ಬಜ್ಜಿ ನನ್ನ ಮನ್ಯಾಗ? ಏನ್ರಿ ಆಕಿನ ಮನ್ಯಾಗ ಬರ್ಲಾಕತ್ತವ, ನನ್ನ ಮನೆಗೆ ಯಾಕೆ ಅವ್ವ ಇಲ್ಲೇ ತಪ್ಪಿನಿ ಅವ್ವ, ಅದಕ್ಕೆ ಬರ್ಲಾಗ. ಆಕೆ ತಲೆ ಬೋಳಿಸ್ಕೊಂಡಾಳ, ಆಕೆ ತಲೆ ಬೋಳಿಸ್ಕೊಂಡಾಳ, ನಾ ತಲೆ ಬೋಳಿಸ್ಕೊಂಡಿಲ್ಲ, ಅದಕ್ಕೆ ಬಜ್ಜಿ ಬರ್ಲಾಗ. ಪಾಪ ಈಕೆ ಹೊಳ್ಳಿ ಮನೆಗೆ ಬಂದೊಂದು ಹುಡುಗ ಕರಲಿ ತಮ್ಮ ಬಾಯಪ್ಪ ಈ ಊರಾಗ ಕಟಿಂಗ್ ಮಾಡೋರು ಕರ್ಕೊಂಬಾಯಪ್ಪ. ಹ್ಞೂನ್ರಿ ಕೊರತು ಹೋಯ್ತು ಹುಡುಗ. ಹೋಗಿ ಅದು ಒಂದು ಕರ್ಕೊಂಡು ಬಂದ ಕೂಡ ಅದಕ್ಕೆ ಅವನಿಗೆ ಕೇಳಲು, ಮತ್ತು ಏಡ್ ತೋತಿ ಯಾವುದು ಬೇಕ್ರಿ ಕಟಿಂಗ್ ಅಂದ ನಾವು. ಯಾವುದು ಬೇಕಂದ ಕೂಡ ಈ ಸಿಜರ್ ಕಟಿಂಗ್ ಮಾಡ್ಲಿಕ್ಕೆ ಏನು ತೋತಿ? ಆ ಸಿಜರ್ ಕಟಿಂಗ್ ನಮ್ಮಂಗೆ ಗಂಡು ಮಕ್ಳಂಗೆ ಯಾವುದು ಕಾಸ್ಟ್ಲಿ ಹಾಕಿದ್ರೆ 75 ರೂಪಾಯಿ ಹಾಕ. ಈ ಬೇಬಿ ಕಟಿಂಗ್ ಮಾಡ್ಲಿಕ್ಕೆ ಅಂದ ಸಸ್ತಾ ಹಾಕಿದ್ರಿ 50 ರೂಪಾಯಿ ಹಾಕೋದು. ಈ ಮಹಾತ್ಮ ಗಾಂಧೀಜಿ ಕಟಿಂಗ್ ಮಾಡ್ಲಿಕ್ಕೆ ಏನು ತಗೋತೆ ಅವ ಅಂದ? ಇದು ಚೀಪ್ ಆ್ಯಂಡ್ ಬೆಟ್ 15 ರೂಪಾಯಿ ಅಂದ. ಯಾಕೆ ಅಂದ? ಏನಿಲ್ಲ, ಪ್ರಾಬ್ಲಮೇ ಇಲ್ಲ. ಏನ್ರಿ ಹೈದ್ರಾಬಾದ್ ಟು ಬಾಂಬೆ ಟು ಹೈದ್ರಾಬಾದ್, ಏನ್ರಿ ಬಿಜಾಪುರ ಟು ಬೆಂಗಳೂರು ಟು ಬಿಜಾಪುರ, 2 ಕೈದಾಗ ಮುಗೀತು ನಡಿ. ಏನ್ರಿ ಅಯ್ಯ ಇದೇ ಸಸ್ತದೆಪ್ಪ ಇದೇ ಮಾಡಂದ್ಲು. ಪಾಪ ಯಾರ ಕರ್ರಿ ಅಂದ್ಲು, ಯಾರು ಇಲ್ಲ ನನಗೆ ಅಂದು. ಅಲ್ಲ ನಿಮಗೇನು ಬಂದದ್ದು ಇಂಥದ್ದು ಒಂದು, ನಿಮಗೇನು ಬಂದದ್ದು ಇಂಥದ್ದು ತಲೆ ಬೋಳಿಸ್ಕೊಳ್ಳೋಂಥದ್ದು ಒಂದವ ಅಂದ ಕೂಡ ನಿನಗೆ ರೊಕ್ಕ ಬೇಕು ಬೇಡ ಅಂದ. ನಾವೇನು ರೀ ರೊಕ್ಕ ಕೊಟ್ಟು ನಿಮ್ಮದಾಕೆ ನಿಮ್ಮ ಮೌಂದು ತಲೆ ಬೋಳಿಸ್ಬೇಕಿನ್ನ, ನಮ್ದು ಕಾಯಕ್ಕೆ ಅದೇ ಅದ, ಹೌದಾ ಇಲ್ಲ? ನಿಮ್ಮದು ಯಾಕೆ ನಿಮ್ಮ ಮೌಂದು ತಲೆ ಬೋಳಿಸ್ಬೇಕಿನ ನಾವು? ನೀನು ನಮ್ಮದು ಆಟೆ ಮಾಡಿಯಪ್ಪ ಅಂದು ಕೂತುಳಾಕ ಹೇಳ್ತೀನಿ. ಪಾಪ ನೀರು ಹಚ್ಚಿ ಚಂದ ತೆಗೆದು ಕೂಡ ಈಕೆ ಕನ್ನಡಿ ಮುಂದೆ ಹೋಗಿ ನೋಡ್ಕೊಳಗೆ ಈಗಿನ ಮಾರಿ ಈಕಿಗೆ ಕೂಣ್ ಸಿಗಲಾಗ್ಯದ. ಕೂದಲಿದ್ದಿದ್ದು ಮಾರಿನೇ ಬೇರೆ, ತೆಲೆ ಕೂದಲೇ ತಂಬಿ ಕಾಣ್ಲಾಕತ್ತದ. ತಲೆ ಹೋಗಿ ನೋಡ್ತಾಳ, ತಂದೆ ಮಾರಿನ ತನಗೆ ಕೂಣ್ ಸಿಗಲ್ದು. ಹಾಗೆ ಹೋಗಿ ಸ್ನಾನ ಮಾಡಿ ಮತ್ತೆ ಮಡಿ ಬಟ್ಟೆ ಉಟ್ಕೊಂಡು ಮತ್ತೆ ಬಂದು ಒಲೆ ಮುಂದೆ ಕೂತು ಮತ್ತೆ ಮೆಣಸಿಗೆ ತೋತಾಳೆ, ಹಿಟ್ಟಿನಾಗ ಎತ್ತಾಳೆ, ಎಣ್ಣೆ ಬಿಡ್ತಾಳೆ, ಹಿಟ್ಟು ಒತ್ತಾಟಿ ಎಣ್ಣೆ ಒತ್ತಾಟಿ. ಏನ್ರಿ ಮೆಣಸಿನ್ಕಾಯಿ ಒತ್ತಾಡಿ ತೇಲಕತ್ತು.
ಏನು ತಪ್ಪಿನಿ ಏನು ತಪ್ಪಿನ ಅದಕ್ಕೆ ಇನ್ನು ಗಂಡ ಬರ್ತದೆ ಹೊಡಿತದೆ ಹೆಂಗೆ ಹೊತ್ಕೊಂಡು ಬಾಗಿಲ್ದ ಮನೆ ನಿಂತಾಳ. ಪಾಪ ಬಂದೇ ಬಿಟ್ಟು ಮನೆಗೆ ಬರೋದು ಕೈಕಿ ಬಾಗಿಲ್ದ ನಿಂತಾಳ. ನಮಸ್ಕಾರ ಯಾಕೋರಿ ಅಂದವ. ಈಕೆ ಕೂನ ಹಿಡ್ದಲಿಕ್ಕೆ ತಲೆ ಬೋಳ್ಸ್ಕೊಂಡು ನಿಂತಾಳಲ್ಲ. ಹೇಳ್ರಿ ಯಾರೋ ಬಂದಾರ ನಮ್ಮ ಮನೆಗೆ ಎತ್ತ ನಮಸ್ಕಾರ ರೀ ಅಕ್ಕ ಅಂತ. ಅಯ್ಯ ನಾ ಏನು ರೀ ಅಂದ್ಲು. ನೀ ಅಂದ್ರೆ ಯಾರು ಅಂದವ. ನಾ ರೀ ನಿಮ್ಮ ಹೆಣ್ತಿ ಎತ್ತಿಕೊಣ. ಹಿಂಗೆ ನೋಡ್ದು ಇದೇ ನನ್ನ ತಲೆ ಅಂದ. ಇಲ್ರಿ ಅವ್ ಮಿರ್ಚಿ ಬಜ್ಜಿ ಮಾಡ್ಲಿಕ್ಕೆ ಕೇಳಿರಲ್ಲ ಅದಕ್ಕೆ ಅಂದ ಎದುರಿನ ಮನೆ ಮುದುಕಿ ತಲೆ ಬೋಳಿಸ್ಕೊಂಡು ಬಜ್ಜಿ ಮಾಡಕತ್ತಿತ್ತು. ಬಹುಶಃ ತಲೆ ಬೋಳಿಸ್ಕೊಂಡ್ರೆ ಬಜ್ಜಿ ಬರ್ತಾವತ್ತಂತ ತಲೆ ಬೋಳಿಸ್ಕೊಂಡು ಅವ ಅಂದ ಹುಚ್ಚುಗೊಟ್ಟಿ. ಅದು ಬ್ರಾಹ್ಮಣರ ಮುದುಕಿ ಹೇಳ್ರಿ. ಅವ್ರ ಧರ್ಮದಾಗ ಅಂದ ಗಂಡ ಸತ್ತು ಬಳಕ ಏನ್ರಿ ಆ ಹೆಣ್ಮಕ್ಳು ತಲೆ ಇದು ಮಾಡ್ತಾರೆ. ನೀ ಇರ್ಲಕ್ಕಾಗಿನ ಬೋಳಿಸ್ಕೊಂಡು ಕೂತ್ಯ. ನೀ ಏನಾರು ಮಾಡಿ ನಡಿ ನೋಡೋಣ ತಿಳ್ಕೊಳೋದು. ಪಾಪ ಒಲಿ ಬಲಿ ವಾದ ಹೋಗಿ ನೋಡ್ದ ಎಲ್ಲ ಮಾಡೋಳು. ಇಟ್ಟು ಬೊಗೋಣ ಹಿಟ್ಟು ಕಲಿಸಾಳ. ಏನ್ರಿ ಇಂಥ ದೊಡ್ಡ ಕಡಾಯಿ ಇಟ್ಟಾಳ. ಅವು ಮೆಣಸಿನಕಾಯಿ ಎಷ್ಟು ತೊಗೊಳ ಏನ್ರಿ 8-10 ಕಿಲೋ ಮೆಣಸಿನಕಾಯಿ ಇಟ್ಟಾಳ. ಹೌದು ಕರೆ ಎಲ್ಲ ಮಾಡಿದಿ ಯಾಕೆ ಬಜ್ಜಿ ಬರ್ಲಾಗ್ಯವ ಹಿಂಗೆ ನೋಡ್ತಾನ. ಹುಚ್ಚುಗೊಟ್ಟಿ ಒಲಿಗೆ ಉರಿನೇ ಹಚ್ಚಿಲ್ಲಲ್ಲ ಅಂದ. ಆಕೆ ಅಂದು ಇದು ಪುಸ್ತಕದಾಗ ಬರ್ದಿಲ್ಲಲ್ಲ ಆತ. ಏನು ರೀ ಒಲಿಗೆ ಉರಿ ಹಚ್ಚದಂದ ಪುಸ್ತಕದಾಗ ಬರೀತದ್ರಿ ಇದು ಎಮ್ಮೆ? ಹಾಂ ತಲೆ ಹಂಗೆ ಓಡ್ತಾವ ನೋಡ್ರಿ ಎಮ್ಮೆ ಅದಕ್ಕೆ ಕಲ್ತಿದ್ದು. ಇದು ಒಲಿ ಉರಿ ಹಚ್ಚದ ಇದು ಪುಸ್ತಕದಾಗ ಬರ್ದಿಲ್ಲಲ್ಲ ಅಂದ್ಲು. ಅವ ಅಂದು ಅಣಿ ಹೊಡ್ಕೊಂಡ. ಅದು ಪುಸ್ತಕದಾಗ ಬರೀತಾರ ಹುಚ್ಚುಗೊಟ್ಟಿ. ಸ್ವಂತ ಜ್ಞಾನ ಬೇಕಿಲ್ಲ. ಹಂಗೆ ಈಕೆ ಏನು ಮಾಡ್ಯಾಳ ಅದ್ರ ಸಕ್ಕರೆ ಡಬ್ಬೆ ಅಂತೇಳಿ ಬರ್ದಾಳಲ್ಲ ಅದ್ರೊಳಗೆ ಕೆಂಪಿರಿ ಹೋಗ್ಯಾವ. ಈಕೆ ಅಂದಾಳ ಅವ್ವ ಇವ್ಕರು ಬಾಯ ಮಣ್ಣು ಇವು ಸಾಲಿ ಕಲ್ತ ಕಾಣ್ತಾವ ಓದಿ ಒಳಗೆ ಬಂದಾವ. ಇವಕ್ಕೆ ಇರಿವಿಗೆ ಮೋಸ ಮಾಡಬೇಕು ಅಂದ್ಲಿಕ್ಕೆ ಇರಿವಿಗೆ ಮೋಸ ಮಾಡೋದು. ಯಾಕೆ ಸಕ್ಕರೆ ಡಬ್ಬೆ ಅಂತ ಬರ್ದಿನಲ್ಲ ಅದ್ರಾಗ ಸಕ್ಕರೆ ಹಾಕೋದಿಲ್ಲ ಉಪ್ಪು ಹಾಕೋದು. ಏನ್ರಿ ಉಪ್ಪಿನ ಡಬ್ಬೆ ಅಂತೇನು ಬರ್ದಿಲ್ಲಲ್ಲ ಅದ್ರಾಗ ಸಕ್ಕರೆ ಹಾಕ್ಬೇಕು. ಇರಿವಿಗೆ ಮೋಸ ಮಾಡ್ಬೇಕಂತ ತಿಳ್ಕೊಂಡು ಈಕೆ ಏನು ಮಾಡೋದು ಉಪ್ಪಿನ ಡಬ್ಬೆಗೆ ಅಂತ ಸಕ್ಕರೆ ಹಾಕಿದ್ಲು, ಸಕ್ಕರೆ ಡಬ್ಬೆಗೆ ಅದು ಉಪ್ಪು ಹಾಕೋದು. ಯಾವಾಗಿಂದ ಇಟ್ಟು ಹಾಕಲ್ಲು ಒಯ್ದಿಂದ ಇಟ್ಟು ಆಕೆ ತಲೆಗೆ ಆಕಿನ ತಲೆಗೆ ಇಲ್ಲ. ನಾ ಹಾಕಿನಿ ಇಟ್ಟಿನದು ಆಕಿನ ತಲೆಗೂ ಇಲ್ಲ. ಸಾಯಂಕಾಲ 5 ಗಂಟೆ ಆಯಿತು. ಗಂಡ ಡ್ಯೂಟಿ ಮುಗಿಸ್ಕೊಂಡು ಬಂದ. ಬರೋ ತನಕ ಸೋಪದ ಮೇಲೆ ಮಕ್ಕೊಂಡಿದ್ದು ಯವ್ವ ತಗೊಂಡು ಅಳ್ಳಕತ್ತಿರ್ಲಿಕ್ಕೆ. ಯಾಕೆ ಏನಾಗೈತಿ ಯಾಕೋ ಮಾರಿ ಸಾಣದ ನಮ್ಗೆ ತಲೆ ಅಂದ್ರೆ ತಲೆ ಹೊಡ್ಲಿಕ್ಕತ್ತದ ಅನ್ಲಿಕ್ಕೆ. ಮತ್ತು ಒಂದು ಕಪ್ ಚಾಗಿ ಮಾಡ್ಕೊಂಡು ಕುಡಿಬೇಕಿಲ್ಲ. ಅವ ಅದು ನಮಗೆ ಯಾರು ದಿಕ್ಕರ್ ಮಾಡ್ಲಕ್ಕ ನಮ್ಮ ಬಂದ್ರೆ ನಾವೇ ಮಾಡ್ಕೋಬೇಕು. ಅವು ಗಂಡಿನ ಇದ್ರಿಗೆ ಒದರ್ಲಕ್ಕತ್ಲು. ಒದರಬೇಡ ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ ಚಾ ನಾನೇ ಮಾಡಿಕೊಡ್ತೀನಿ. ತಲೆ ಟೆನ್ಷನ್ ತೊಗೊಬಡತ್ತೆ ಕೊಡೋದು. ಪಾಪ ಒಳಗೆ ಹೋಗಿ ಚಾಗಿ ಮಾಡ್ಕೊಂಡು ತಂದು ಕೊಟ್ಟ ಅಕ್ಕ. ಹೇಳ್ತೀನಿ ಹಿಂಗೆ ಕೊಟ್ಟು ಕೂಡ ಹಿಂಗೆ ಒಂದು ಗುಟ್ಟಕ್ಕೆ ಸೊಯ್ಯನಾಗ ಜಗ್ಗದ್ಲು. ಹೇಳ್ತೀನಿ ನೆತ್ತಿಗೆ ಕೊಯ್ ಕೆಮ್ಮಕತ್. ಇದಕ್ಕೆ ಏನು ಹಾಕಿ ಮಾಡೀರಿ? ಏನು ಹಾಕ್ತಾರ? ಅದೇ ಚಾ ಪುಡಿ ಸಕ್ರೆ ಹಾಲು ಹಾಕಿ ಮಾಡೀನಿ. ಎದ್ರಾಗ ಅದು ಸಕ್ರೆ ಅನ್ಲಕ್ಕೆ ನೀ ಸಕ್ರೆ ಡಬ್ಬೆತ್ ಬರ್ದಿದ್ದಿಲ್ಲ. ನೀ ಸಕ್ರೆ ಡಬ್ಬೆತ್ ಬರ್ದಿಲ್ಲ ಅದರದ್ದೇ ಹಾಕಿನ ರೀ. ನಾ ಇರಿವಿಗೆ ಮೋಸ ಮಾಡೋಕೆ ಸಕ್ಕರೆ ಡಬ್ಬೆಗೆ ಉಪ್ಪು ತುಂಬೀನಿ. ಆ ಉಪ್ಪಿನ ಡಬ್ಬೆತ್ ಆಯ್ತಲ್ಲ ಅದ್ರಾಗ ಸಕ್ಕರೆ ಇಟ್ಟಿನೇ ತೊಗೊಂಡು ಹೋಗಿ ತೋರಿಸ್ತಾಳೆ. ಉಪ್ಪಿನ ಡಬ್ಬೆತ್ ಬರ್ದಿದ್ರ ಮೇಲೆ ಬರ್ದಿತ್ತಲ್ಲ ಅದನ್ನು ಡಬ್ಬಿ ತೆಗೆದು ನೋಡ್ತಾಳೆ ಕೆಂಪಿರಿ ಬದ್ರ ಇದ್ದು. ಇರಿವಿಗೆ ಸಾಲಿ ಕಲಿಯೋದು ಬೇಕಾಗಿಲ್ಲ.